ಹಾಯ್ ಫ್ರೆಂಡ್ಸ್, ಇವತ್ತು ನಾನು ತೋರಿಸ್ತಿರೋದು ಫಿಲ್ಟರ್ ಕಾಫಿ ಮನೇಲಿ ಹೆಂಗೆ ಮಾಡ್ಕೊಳೋದು ಅಂತ ನೋಡೋಣ ಬನ್ನಿ. ನಾನಿಲ್ಲಿ ಬ್ರೂ ಗ್ರೀನ್ ಲೇಬಲ್ ಕಾಫಿ ಪೌಡರ್ ತೊಗೊಂಡಿದ್ದೀನಿ. ಇದ್ರ ಮೇಲೆ ಇನ್ಸ್ಟೆಂಟ್ ಅಂತ ಇದ್ದರೆ ಅದು ಫಿಲ್ಟರ್ ಕಾಫಿಗೆ ಬರಲ್ಲ. ಬ್ರೂ ಗ್ರೀನ್ ಲೇಬಲ್ ಅಂತ ಅಷ್ಟೇ ಇರಬೇಕು. ಇನ್ಸ್ಟೆಂಟ್ ಅಂತ ಇದ್ದರೆ ಅದು ಇನ್ಸ್ಟೆಂಟ್ ಕಾಫಿಗೆ ಮಾತ್ರ ಬರುತ್ತೆ. ನೋಡಿ, ನಾವು ಫಿಲ್ಟರ್ ಮಾಡ್ಕೊಳೋದು ಈ ಥರ ಇರಬೇಕು. ಹೋಲ್ಸ್ ಎಲ್ಲ ಕ್ಲಿಯರ್ ಆಗಿರಬೇಕು, ನೀಟಾಗಿ. ಇಲ್ಲಾಂದರೆ ಫಿಲ್ಟರ್ ನಮಗೆ ಕಾಫಿ ಫಿಲ್ಟರ್ ಸರಿಯಾಗಿ ಬರಲ್ಲ. ಕೆಲವ್ರಿಗೆ ಮನೆಯಲ್ಲಿ ಫಿಲ್ಟರ್ ಕಾಫಿ ಹೆಂಗೆ ಮಾಡ್ಕೊಳೋದು ಅಂತ ಗೊತ್ತಿರಲ್ಲ. ನಾನು ನೀಟಾಗಿ ಡೀಟೇಲ್ ಆಗಿ ತೋರಿಸ್ತೀನಿ ನಿಮಗೆ. ಹಿಂಗೆ 1 by 1 ನೀವು ಎಲ್ಲ ನೀಟಾಗಿ ಇಟ್ಕೋಬೇಕು. ನಂತರ ಕಾಫಿ ಪೌಡರ್ ಹಾಕ್ಕೊಳ್ಳಿ. ನಾನು ತಿಕ್ಕಾಗಿ ತೆಗಿತೀನಿ ಯಾವಾಗೂ ಫಿಲ್ಟರ್ನ. ಯಾಕೆ ಅಂದರೆ ತಿಕ್ಕಾಗಿದ್ದರೆ ನಮಗೆ ಕಾಫಿ ತುಂಬ ಟೇಸ್ಟಿಯಾಗಿರುತ್ತೆ. ನಂತರ ನಾವು ನೀರು ಇಟ್ಕೋಬೇಕು. ನೋಡಿರಿ, ಈ ಥರ ಇಷ್ಟು ನೀರನ್ನ ನಾವು ಕಾಯಿಸ್ಕೋಬೇಕು ಚೆನ್ನಾಗಿ. ನೋಡ್ರಿ, ಪೌಡರ್ ಈ ಥರ ಹಾಕ್ಕೊಂಡಿದ್ದೀನಿ ನಾನು. ನೋಡಿ, ನೀರು ಇಷ್ಟು ಬಾಯ್ಲ್ಡ್ ಆಗಿರ್ಬೇಕು ಚೆನ್ನಾಗಿ. ಹಂಗಂದ್ರೆ ಫಿಲ್ಟರ್ ನಮಗೆ ನೀಟಾಗಿ ಚೆನ್ನಾಗಿ ತಿಕ್ಕಾಗಿ ಬರುತ್ತೆ. ನೀರು ಸರಿ ಕಾದಿಲ್ಲ ಅಂದರೆ ಫಿಲ್ಟರ್ ಜಲ್ದಿ ಆಗೋದೇ ಇಲ್ಲ. ನಾವು ಇದೆಲ್ಲ ವಾಟರ್ ಎಲ್ಲ ಮತ್ತೆ ಫಿಲ್ಟರ್ ಆದಮೇಲೆ ಮತ್ತೆ ನೀರು ಕಾಯಿಸಿ ಹಾಕ್ಕೋಬೋದು. ನೋಡಿ, ಒಂದು 20 ಮಿನಿಟ್ಸ್ ಆದಮೇಲೆ ಎಷ್ಟು ತಿಕ್ಕಾಗಿ ಬಂದಿದೆ ಫ್ರೆಂಡ್ಸ್. ಇನ್ನು ಇದರಲ್ಲಿ ವಾಟರ್ ಇದೆ. ನೋಡಿ, ನಾನಿಲ್ಲಿ 4 ಮೆಂಬರ್ಸ್ಗೆ ಕಾಫಿ ಮಾಡ್ತಿದ್ದೀನಿ. ಶುಗರ್ ನಿಮ್ಮ ಸ್ವೀಟ್ನೆಸ್ ನೋಡಿಕೊಂಡು ಹಾಕ್ಕೋಬೋದು, ನಿಮ್ಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟು. ಹಾಲು ಕೂಡ ಚೆನ್ನಾಗಿ ಹಿಂಗೆ ಕಾಯಬೇಕು. ಮನೆಯಲ್ಲಿ ಹಾಲು ಶುಗರ್ ಇದ್ದರೆ ಫಿಲ್ಟರ್ ರೆಡಿ ಇದ್ದರೆ ಕಾಫಿ ಭಾಳ ಚೆನ್ನಾಗಿರುತ್ತೆ, ಫಿಲ್ಟರ್ ಕಾಫಿ. ನಾನು ಒಂದು ಗ್ಲಾಸಿಗೆ ಫಿಲ್ಟರ್ ಹಾಕಿದ್ದೀನಿ, ಕಾಫಿ ಫಿಲ್ಟರ್. ನಂತರ ಹಾಲು ಶುಗರ್ ಕಾಯಿಸ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೋಬೇಕು. ಸ್ಮೆಲ್ ಅಂತೂ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ನಾನು ಈ ಈವ್ನಿಂಗ್ ನಮ್ಮ ಅಕ್ಕನ ಜೊತೆಗೆ, ನಮ್ಮ ಅತ್ತೆ ಜೊತೆಗೆ ಈ ಕಾಫಿನ ಎಂಜಾಯ್ ಮಾಡ್ತಿದ್ದೀನಿ. ನೀವು ಟ್ರೈ ಮಾಡಿ, ನಿಮ್ಮ ಅಕ್ಕ, ಅತ್ತೆ, ಅಮ್ಮ, ಫ್ರೆಂಡ್ಸ್ ಎಲ್ಲರ ಜೊತೆಗೆ ಫಿಲ್ಟರ್ ಕಾಫಿನ ಎಂಜಾಯ್ ಮಾಡಿ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾತ್ರ ಮರಿಬೇಡಿ. ಬಾಯ್.